ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ನೀಡುತ್ತಾರೆ ಎಂದು ವಾಸು ಅಭಿಮಾನಿ ಬಳಗ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದು ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರ ಎಡಿಟ್ ಮಾಡಿ ವಾಸು ಅಭಿಮಾನಿಗಳು ಹಾಕಿದ್ದಾರೆ. ತುಮೂರು ಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ದೇವಿಗೆ ಕೈತಪ್ಪಿದ ಅಧ್ಯಕ್ಷ ಸ್ಥಾನದ ಹಿನ್ನೆಲೆ ಈ ರೀತಿ ಪೋಸ್ಟ್ ಹಾಕಲಾಗಿದೆ ಎನ್ನುವ ಚರ್ಚೆಗಳು ನಡೆಯುತ್ತಿವೆ. ಅಂದು ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದಿದ್ದರು. ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಎನ್ ರಾಜಣ್ಣ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದರು. ಆ ಸಂದರ್ಭದಲ್ಲಿ ಏನನ್ನೂ ಮಾತನಾಡದಂತೆ ಹೈಕಮಾಂಡ್ ಶ್ರೀನಿವಾಸ್ ಅವರಿಗೆ ಸೂಚನೆ ನೀಡಿತ್ತು. ಆದರೆ ಈಗ ಅವರ ಅಭಿಮಾನಿಗಳು ಎಡಿಟ್ ಮಾಡಿರುವ ಪೋಸ್ಟ್ ಹಾಕಿದ್ದಾರೆ. ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಲ್ಲೊಂದು ಪೋಸ್ಟ್ ಹಾಕಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಸುಮ್ಮನಿದ್ದರೂ ಅಭಿಮಾನಿಗಳು ಸುಮ್ಮನಾಗ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಮುಂದುವರಿಸಿದ್ದಾರೆ ಅಭಿಮಾನಿಗಳು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ಗವಿಗಂಗಾಧರೇಶ್ವರ ಸನ್ನಿಧಿಯಲ್ಲಿ 25ನೇ ವರ್ಷದ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮೂಲಕ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಚಾಲನೆ ನೀಡಿದರು. ಓಂ ಶಾಂತಿ ಶಾಂತಿ. ರಣಭೈರವ ಗೌಡ ಯುವಕರ ಸಂಘದ ವತಿಯಿಂದ 25ನೇ ವರ್ಷದ ಬೆಳ್ಳಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಗವಿಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ 25ನೇ ವರ್ಷದ ಲಕ್ಷದೀಪೋತ್ಸವ ಕಾರ್ಯಕ್ರಮ ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮೂಲಕ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬದ ಹೆಸರಿನಲ್ಲಿ ಕೊರಟಗೆರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಣಭೈರಗೌಡ ಸಂಘದ ಒಂದು ವತಿಯಿಂದ 25 ವರ್ಷಗಳ ವತಿಯಿಂದ ಹಾಗೂ ಫ್ರೆಂಡ್ಸ್ ಗ್ರೂಪಿನ ಸಹಯೋಗದೊಂದಿಗೆ 25 ವರ್ಷಗಳಿಂದ ನಿರಂತರವಾಗಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುವಂಥ ಒಂದು ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಭಾಗವಹಿಸಿ ಪಾಲ್ಗೊಂಡು ಪ್ರಾರಂಭಿಸಿದ್ದೇವೆ, ಉದ್ಘಾಟಿಸಿದ್ದೇವೆ. ಅತ್ಯಂತ ಸಂತೋಷ ತರುವಂಥ ಸಮಾರಂಭ ಅಂತ ನಾನು ಭಾವಿಸಿಕೊಳ್ತೇವೆ. ಕಾರಣ ಏನಂತಂದರೆ ರಣಭೈರಗೌಡ ಸಂಘದ ವತಿಯಿಂದ ಮತ್ತು ಫ್ರೆಂಡ್ಸ್ ಗ್ರೂಪ್ ಸಂಘದ ವತಿಯಿಂದ ಈ ವರ್ಷ 25 ಸಂವತ್ಸರಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರತಕ್ಕಂಥ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಸಾರ್ವಜನಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಸಹಿತ ಇವತ್ತು ಧಾರ್ಮಿಕದ ಆಚರಣೆಯನ್ನು ನಿರಂತರವಾಗಿ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಆದರೆ ಇವತ್ತು ನಮ್ಮಕ್ಕಂಥ ಮಂಜುನಾಥರಾಗಿರ್ಬೋದು ಮತ್ತು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಂಥ ಪುರುಷೋತ್ತಮರಾಗಿರ್ಬೋದು, ಫ್ರೆಂಡ್ಸ್ ಗ್ರೂಪಿನ ಅಧ್ಯಕ್ಷರಾಗಿರ್ತಕ್ಕಂಥ ರವಿವರಾಗಿರ್ಬೋದು, ಅವರೆಲ್ಲರೂ ಒಂದು ತಂಡವನ್ನು ಕಟ್ಟಿಕೊಂಡು ಲೋಕೇಶ್ವರಾಗಿರ್ಬೋದು ಮತ್ತು ನಟರಾಜವರಾಗಿರ್ಬೋದು, ಉಳಿದಂಥ ನಮ್ಮ ಮಲ್ಲಣ್ಣರಾಗಿರ್ಬೋದು, ಉಳಿದಂಥ ನಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಿನ ಮತ್ತು ರಣಭೈರವ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷವಾಗಿ 25 ವರ್ಷಗಳ ಸಂವತ್ಸರ ನಡೆಸಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂಭ್ರಮದ ದಿನಾಚರಣೆ ಅಂತ ನಾವು ಭಾವಿಸ್ಕೊಳ್ತೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥದ್ದು ಭಾಳ ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ದಿನವನ್ನೇ ಶಿವರಾತ್ರಿ ಅಂತ ಕರೀತೇವೆ ನಾವೆಲ್ಲ. ಶಿವನು ಈ ಶಿವರಾತ್ರಿಯ ಮಾಘ ಮಾಸದ ಆ ಚತುರ್ದಶಿಯ ದಿವಸದಂದು ಮಧ್ಯರಾತ್ರಿ 12 ಗಂಟೆಗೆ ಲಿಂಗಸ್ವರೂಪವಾಗಿ ಭೂಲೋಕದಲ್ಲಿ ಪ್ರಕಟವಾಗಿರುವಂಥ ದಿನ ಇದು. ಹಾಗಾಗಿ ಈ ಶಿವರಾತ್ರಿಯನ್ನು ಶಿವನು ಪ್ರಕಟಗೊಂಡಿರ್ತಕ್ಕಂಥ ದಿನವನ್ನು ಶಿವಸ್ಯ ರಾತ್ರಿ ಶಿವರಾತ್ರಿ ಅನ್ನುವ ಹಾಗೆ
ಶಿವನ ಒಂದು ರಾತ್ರಿನೇ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರು ಶಿವನ ಆರಾಧನೆಯನ್ನು, ಶಿವನ ನಾಮಸ್ಮರಣೆಯನ್ನು, ಶಿವನ ಅಭಿಷೇಕವನ್ನು ಮಾಡ್ತಕ್ಕಂಥ ದಿನವನ್ನು ಇವತ್ತು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮರೀಚಿಕೆಯಾಗಿದೆ. ದೇವಸ್ಥಾನಗಳ ಹುಂಡಿ ಹಣವನ್ನ ತೆಗೆದುಕೊಳ್ಳುವ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಮಾಡುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರಿ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯ ಪುರುಷೋತ್ತಮ್ ತಿಳಿಸಿದರು. ಎಲ್ಲ ಕೊರಟಗೆರೆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನಮ್ಮ ಕೊರಟಗೆರೆ ಗಂಗಾಧರೇಶ್ವರ ಉದ್ಭವವಾದಂಥ ಗಂಗಾಧರೇಶ್ವರ ಸ್ವಾಮಿಗೆ ನಾವು 25 ವರ್ಷದಿಂದ ರಣಬೇರೇಗೌಡ ಯುವಕ ಸಂಘ ಹಾಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಏನು ಅವಾಗ ಸ್ಟಾರ್ಟ್ ಮಾಡಿದ್ವಿ, ಒಂದು 25 ಜನ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇದು 25 ವರ್ಷ ಕಳೀತಾ ನಮ್ಮ ಹುಡುಗರಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ. ನಮ್ಮಲ್ಲಿ 25 ಜನ ಇದ್ದರು, ಈಗ ಒಂದು 5-6 ಜನಕ್ಕೆ ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಭಕ್ತಾದಿ ದೇವ್ರ ಬಗ್ಗೆ ಒಂದು ಈಗಿನ ಯುವಕರು ಒಂದು ಸ್ವಲ್ಪ ಭಕ್ತಿ ತೋರಿಸಿ ಮುಂದಿನ ದಿನಗಳಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಒಂದು ಭಕ್ತಾದಿಗಳು ಇದು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಈಗಿನ ಹುಡುಗರು ಕೈ ಜೋಡಿಸಿ ಈ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಕೇಳ್ಕೊತಾ ಇದ್ದಾರೆ. ಪಟ್ಟಣದಲ್ಲಿ ನಾಡಪ್ರಭು ರಣಬೇರೇಗೌಡ ಯುವಕ ಸಂಘ ಮತ್ತು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯೊಂದಿಗೆ 25 ವರ್ಷಗಳ ಕಾಲ ಈ ಒಂದು ಗಂಗಾಧರೇಶ್ವರ ಬೆಟ್ಟದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಸಾರ್ವಜನಿಕರ ಮತ್ತು ದೈವಿಕರ ಸೇವೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷಗಳ ಕಾಲ ನಮಗೆ ಇದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು. ಅವತ್ತು ಒಂದನೇ ಇದರಲ್ಲಿ ಶುರು ಮಾಡಿದಂತಹ ನಾವು ಲಕ್ಷದೀಪೋತ್ಸವ 25 ಸಂವತ್ಸರಗಳು ಎಲ್ಲ ನಮ್ಮ ಕೊರಟಗೆರೆ ಪಟ್ಟಣಕ್ಕೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ವಜನಿಕರ ಸಹಕಾರ ಏನು ನಾವು ಒಂದು ಸಣ್ಣ ಇದರಲ್ಲಿ ಒಂದು ದೀಪೋತ್ಸವ ಮಾಡಬೇಕು ಅಂತ ಒಂದು 25 ಜನ ಹುಡುಗರು ಒಟ್ಟಿಗೆ ಸೇರಿ ಮಾಡಿದಂತಹ ದೀಪೋತ್ಸವ ಇವತ್ತು 25 ಸಂವತ್ಸರಗಳನ್ನು ದಾಟಿದೆ. ಇದರೊಂದಿಗೆ ನಾವು ಎಲ್ಲರ ಒಂದು ಊರಿಗೆ ಒಳಿತಾಗಿ ಗಂಗಾಧರೇಶ್ವರ ಇವತ್ತು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ. ಏನು ಇವತ್ತು ಕಾಶಿಯಲ್ಲಿ ಇರುವಂತಹ ಎಲ್ಲ ಒಂದು ಶಕ್ತಿ ನಮ್ಮ ಗಂಗಾಧರೇಶ್ವರ ಉದ್ಭವ ಲಿಂಗಕ್ಕಾಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಬೆಟ್ಟವನ್ನು ಅತ್ಯುತ್ತಮವಾಗಿ ಒಂದು ದೇವಸ್ಥಾನವನ್ನು ಸುಮಾರು 1 ಕೋಟಿಗೂ ಹೆಚ್ಚು ರೂಗಳ ವೆಚ್ಚದಲ್ಲಿ ಅದ್ದೂರಿಯಾಗಿ ಒಂದು ಸಾರ್ವಜನಿಕವಾಗಿ ನಿರ್ಮಿಸಬೇಕು ಅಂತ ಒಂದು ಹಾಕ್ಕೊಂಡಿದ್ದೀವಿ. ಈ ದಿಸೆಯಲ್ಲಿ ನಮ್ಮ ಪಟ್ಟಣದ ಎಲ್ಲ ಒಂದು ವರ್ತಕರಿರೋದ್ರಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಆ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ವಿಶೇಷವಾಗಿ ಏನು ಅಂದರೆ ನಮಗೆ ಮುಜರಾಯಿ ಇಲಾಖೆಯಿಂದ ಈ ಒಂದು ಇದಕ್ಕೆ ಯಾವುದೇ ₹1 ಸಹ ದೇಣಿಗೆ ಬರದಿರೋದು ಒಂದು ದುರಾದೃಷ್ಟಕರ ಸಂಗತಿ. ಏನು ನಮ್ಮಲ್ಲಿ ಉಂಡಿಲಿ 1 ಲಕ್ಷ ಇಟ್ಟಾಗ ಮುಜರಾಯಿ ಇಲಾಖೆ ಬಂದು 1 ಲಕ್ಷ ತಗೊಂಡೋಗುತ್ತೆ. ಏನೂ ಇಲ್ಲ ಆ ದೇವಸ್ಥಾನಕ್ಕೆ ಅಂದರೆ ಮುಜರಾಯಿ ಇಲಾಖೆ ₹1 ಕೊಡಲ್ಲ. ಇದು ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲ ದೇವಸ್ಥಾನಗಳನ್ನು ಒಂದೇ ರೀತಿಯಲ್ಲಿ ಕಾಣ್ಬೋದು. ಹಣ ಬರುವಂಥ ದೇವಸ್ಥಾನ ಒಂಥರ, ಹಣ ಬರದೇ ಇರೋ ದೇವಸ್ಥಾನಕ್ಕೆ ಒಂಥರ ಮಾಡ್ತಿರೋದು ಇದು ಸರಿಯಲ್ಲ. ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನ ಸರ್ಕಾರ ಒಂದು ಎಲ್ಲವಕ್ಕೂ ಅದು ಶಿವರಾತ್ರಿ ಸಮಯದಲ್ಲಿ ಅದಕ್ಕೆ ವಿಶೇಷವಾದ ಹಬ್ಬಗಳ ಸಮಯದಲ್ಲಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೊರಟಗೆರೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳು ಜೊತೆಗೂಡಿ ಕರ್ತವ್ಯ ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷ ಮಂಜುನಾಥ್, ಕೆವಿ ಲೋಕೇಶ್, ಪದ್ಮನಾಭ್, ಡಾಕ್ಟರ್ ಪರಮೇಶ್ವರ್, ಯುವಕರ ಬಳಗ ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು. ಕೊರಟಗೆರೆ ಇತಿಹಾಸ ಪ್ರಸಿದ್ಧ ಹೊಳೆ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಕೊರಟಗೆರೆ ತಾಲೂಕಿನ ಚೆನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ಮೇನಹಳ್ಳಿ, ಸುಖದಹಳ್ಳಿ ಗ್ರಾಮಗಳ ನಡುವೆ ಇರುವ ಇತಿಹಾಸ ಪ್ರಸಿದ್ಧ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದಂದು ಪ್ರತಿ ವರ್ಷವೂ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ವಿಶೇಷ ಹೂಗಳಿಂದ ಅಲಂಕಾರಗೊಂಡಿರುವ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಕಣ್ತುಂಬಿಕೊಳ್ಳುತ್ತಾ ಪುನೀತರಾಗುತ್ತಾರೆ. ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೊಳೆಯ ರೂಪದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತಾದಿಗಳು ಹರಿದು ಬರುತ್ತಾರೆ. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ಕಲ್ಪಿಸಿದ್ದರು. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ವಿಶೇಷವಾಗಿ ಶಿವರಾತ್ರಿ ಹಬ್ಬ ಸನಾತನ ಕಾಲದಿಂದ ಕೂಡ ನಡೆದು ಬಂದಿರತಕ್ಕಂಥದ್ದು. ಶಿವ ಮತ್ತು ಪಾರ್ವತಿಯರನ್ನು ಆರಾಧಿಸುವಂತಹ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಏನು ನಮ್ಮ ಮಾನವ ಕುಲಕ್ಕೆ ಶಿವನ ಅನುಗ್ರಹ ಇದ್ದು
ಶಿವನ ಅನುಗ್ರಹದಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಡೀ ನಾಡಿನ ಸಮಸ್ತ ಜನತೆಗೆ ಒಂದು ಶುಭವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾನು ಕೂಡ ವಿ ಸಿದ್ದಲಿಂಗಯ್ಯ, ನಿರ್ದೇಶಕರು, ತುಮಕೂರು ಹಾಲು ಒಕ್ಕೂಟ ಕೊರಟಗೆರೆ ಕ್ಷೇತ್ರ ಈ ವಿಭಾಗದಿಂದ ನಾನು ಕೂಡ ನಾಡಿನ ಸಮಸ್ತ ಜನತೆಗೆ ಶುಭವನ್ನು ಕೋರ್ತಾ, ವಿಶೇಷವಾಗಿ ಒಳನಂಜುಂಡೇಶ್ವರ ದೇವಸ್ಥಾನ ಸುಪ್ರಸಿದ್ಧವಾದಂತಹ ಬಹಳ ಪುರಾತನವಾದಂತಹ ಕಾಲದಿಂದ ನಡೆದು ಬಂದಿರತಕ್ಕಂಥದ್ದು. ಹಾಗೂ ಏನು ಸುತ್ತಮುತ್ತಲಿರ್ತಕ್ಕಂಥ ಬೆಂಗಳೂರು ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹೀಗೆ ಇನ್ನೂ ಅನೇಕ ಚಿತ್ರದುರ್ಗ ಈ ಭಾಗಗಳಿಂದ ಜನಗಳು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ತನ್ನ ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥದ್ದು ದಿವಸವಾಗಿದೆ. ಹಾಗಾಗಿ ಇಲ್ಲಿ ಬಹುಶಃ ನಿನ್ನೆಯಿಂದಲೂ ಕೂಡ ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಜಮಾಯಿಸಿ ಶಿವನನ್ನು ಪೂಜಿಸಿ ಆರಾಧಿಸಿ ಶಿವನನ್ನು ಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ತನ್ನ ಏನು ಕುಟುಂಬಕ್ಕೆ ಅಥವಾ ತನ್ನ ಈ ನಾಡಿಗೆ ಏನು ಸಮಸ್ತವಾಗಿ ಒಂದು ಆರೋಗ್ಯವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾವು ಕೂಡ ಬೆಳಗ್ಗೆಯಿಂದ ಬೆಳಗ್ಗೆ 5 ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗಿದೆ. ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಭಾಗಿಯಾಗಿದ್ದು ವಿಶೇಷವಾದಂಥ ದಿವಸ ಅಂಥೇಳಿ, ಹಾಗೂ ಎಲ್ಲ ಈ ಒಂದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಯುವಕರು ಹಾಗೂ ಈ ಒಂದು ನಮ್ಮ ಈಶ್ವರ ಒಳನಂಜುಂಡೇಶ್ವರ ಸೇವಾ ಸಮಿತಿಯ ಸಂಘದವರು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಹಾಗೂ ನಮ್ಮ ಈ ಒಳನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅನ್ನದಾನ ಸಂತರ್ಪಣೆ ಮಾಡ್ತಿರ್ತಕ್ಕಂಥ ಜಗದೀಶ್ ಮತ್ತು ಸಂಗಡಿಗರು ಮತ್ತು ನಮ್ಮ ದೇವಸ್ಥಾನದ ಅರ್ಚಕರಾದಂಥ ಟಿ ಪಿ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಭಾಳ ಸಜ್ಜವಹಿಸಿ ಈ ಒಂದು ದಿವಸ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿ ಆ ಶಿವನ ಒಂದು ಕೃಪೆಗೆ ಪಾತ್ರ ಆಗ್ತಾಯಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಭಾಳ ಸುಸೂತ್ರವಾಗಿ ನಡೀತಾ ಇದೆ. ಇಲ್ಲಿ ಎಲ್ಲ ಒಂದು ಪೊಲೀಸ್ ಇಲಾಖೆ ಮತ್ತು ಹಾಗೂ ನಮ್ಮ ಲೈನ್ ಮ್ಯಾನ್ಸ್ ಅಂತ ಏನು ಕರಿತೀವಿ KVಗೆ ಸಂಬಂಧಪಟ್ಟಂಥ ನೌಕರರು ಕೂಡ ಇಲ್ಲಿ ಸಜ್ಜವಹಿಸಿ ಕೆಲಸವನ್ನು ಮಾಡ್ತಾ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದಿವಸ ನಾವು ಬಹುಶಃ ನಮ್ಮ ಏನು ಹಳ್ಳಿ ತುಮಕೂರು ಜಿಲ್ಲೆಯ ಕೊನೆಯ ಹಳ್ಳಿ ಆಗೋದು, ಕೊರಟಗೆರೆ ತಾಲೂಕಿನ ಕೊನೆಯ ಹಳ್ಳಿ ಆಗಿದ್ದು ಇಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟು ಆಗಬೇಕಾಗಿದೆ. ಈ ರಸ್ತೆಗಳು ಮತ್ತು ಅವಾಗ ಇದು ಒಂದು ಸಣ್ಣ ಹಳ್ಳ ದೊಡ್ಡದ ಹಳ್ಳ ಹರಿತಾ ಇತ್ತು. ಆಮೇಲೆ ಈ ಹಳ್ಳ ಹರಿತಾ ಇದ್ದಾಗ ಹಳ್ಳ ದಾಟ್ಕೊಂಡು ನಾವು ಬರ್ತಾಯಿದ್ವಿ. ಬಂದು ಇಲ್ಲಿ ಆ ಸ್ವಾಮಿಯ ಸನ್ನಿಧಿನಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಇದನ್ನು ಎಲ್ಲರೂ ಸೇರಿಬಿಟ್ಟು ಒಂದು ದಿನ ಯಾಕೆ ಇದನ್ನು ಒಂದು ಇಂಪ್ರೂವ್ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಒಂದು ಎಲ್ಲ ಈ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಕೆಲವು ಅಧಿಕಾರಿಗಳು ಎಲ್ಲರ ಸಹಕಾರದಿಂದ ಮತ್ತು ಈ ಮಠದ ಪುರೋಹಿತರು ಅಥವಾ ಅವರ ಐನವರುಗಳ ಇದರ ಸಹಾಯದಿಂದ ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಆ ಕಮಿಟಿಯಿಂದ ಈ ದೇವಸ್ಥಾನ ಮಾಡಬೇಕು, ಆಮೇಲೆ ಈ ರೀತಿ ಉದ್ಧಾರ ಮಾಡಬೇಕು, ಈ ಥರ ಇದನ್ನು ಮಾಡಬೇಕು ಅಂದ್ಬಿಟ್ಟು ನಾವು ಇದನ್ನೆಲ್ಲ ಸೇರಿಕೊಂಡು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇದರ ಪುರಾಹಿತರ ತತ್ವದ ಪ್ರಕಾರ ಈ ಸ್ವಾಮಿಯ ಸನ್ನಿಧಿಗೆ ಬಂದರೆ ಕೆಲವು ಗಂಟಲು ನೋವು, ಆಮೇಲೆ ಈ ಕಿವಿ ಸೋರೋದು, ಮೂಗು ಸೋರೋದು, ಇದು ಎಲ್ಲ ಸ್ವಲ್ಪ ಇದು ಕಾಯಿಲೆಗಳು ನಿರ್ವಹಣೆ ಆಗುತ್ತೆ ಅಂದ್ಬಿಟ್ಟು ಪದ್ಧತಿ ಇತ್ತು. ಅದೇ ರೀತಿ ನಡೀತಾ ಇತ್ತು. ಆಮೇಲೆ ಇದನ್ನು ಸುಮಾರು ಒಂದು 15-20 ವರ್ಷಗಳ ಹಿಂದೆ ನಾವೆಲ್ಲ ಸೇರಿಬಿಟ್ಟು ಇದನ್ನು ಕಲ್ಲನ್ನು ಮಾಡಿ ಕಲ್ಲಿನ ದೇವಸ್ಥಾನ ಮಾಡಬೇಕು ಅಂತ ಬರೀ ಮಣ್ಣಿನ ಗೋಡೆ ದೇವಸ್ಥಾನ ಇತ್ತು. ಪ್ರತಿ ಕಾರ್ತಿಕ ಮತ್ತು ಶಿವರಾತ್ರಿಗಳಲ್ಲಿ ಆ ಮಣ್ಣು ಮೆತ್ತುವುದು ಮತ್ತು ಸುಣ್ಣ ಹೊಡೆಯೋದು ಈ ಅಕ್ಕಪಕ್ಕದ ಹಳ್ಳಿ ಜನಗಳು ಸೇರಿಬಿಟ್ಟು ಮಾಡ್ತಾಯಿದ್ರು. ಇದನ್ನು ಏನಾದರೂ ಮಾಡಿ ಇಂಥ ಕಾಲ ಬಂದರೂ ನಾವು ಹೀಗೆ ಇಟ್ಕೊಳ್ಬೇಕಾ ಈ ದೇವಸ್ಥಾನನ, ನಾವಿಷ್ಟು ಮುಂದುವರೆದಿದೆ ಪ್ರಪಂಚ, ಇದು ನಮ್ಮ ಏರಿಯಾ ಎಲ್ಲ ಮುಂದುವರೆದಾಗ ಅಂದ್ಬಿಟ್ಟು ಎಲ್ಲ ನಾವು ತೀರ್ಮಾನ ಮಾಡಿ ಆವಾಗ ಒಂದು ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ವಿ. ನಮಗೆ ಈ ದೇವಸ್ಥಾನಕ್ಕೆ ಕಾರ್ಯಕರ್ತರು ಒಬ್ಬ ಮಹಾಲಿಂಗಪ್ಪ ಅಂತ ಒಬ್ಬ ಶಿಲ್ಪಿ ಸಿಕ್ಕಿರು. ಅವರು ಸಹಕಾರದಿಂದ ನಾವು ಈ ಸಹಕಾರ ತಗೊಂಡು ಎಲ್ಲ ಮಾಡಿ, ಆವಾಗ ಯಾವ ಮಿಷನರಿ ಇರಲಿಲ್ಲ. ಈ ದೇವಸ್ಥಾನ ಕಟ್ಟುವಾಗ ಬರೀ ಕೆತ್ತನೆ ಮಾಡಬೇಕಾಗಿತ್ತು. ಎಲ್ಲ ಪ್ರತಿ 3 ವರ್ಷ ಅವರು ಸತತವಾಗಿ ಇಲ್ಲೇ ಇದ್ಕೊಂಡು ಕೆತ್ತನೆ ಮಾಡಿ ಈ ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಿಕೊಟ್ರು. ಆಮೇಲೆ ಈ ಹಳ್ಳಕ್ಕೆ ಒಂದು ಬ್ರಿಡ್ಜನ್ನು ನಮ್ಮ ಹಿಂದೆ ಇದ್ದ ಒಂದು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗಲ್ಲಿ ಒಬ್ಬ ಇಂಜಿನಿಯರ್ ಇದ್ದರು. ಈ ದೇವಸ್ಥಾನದ ಭಕ್ತರವರು ಶ್ರೀಮಾನ್ ಜಯಪ್ರಕಾಶ್ ಸಾಹೇಬರು ಅಂದ್ಬಿಟ್ಟು ಅವರು ಇದೇ ಏರಿಯಾದವರು. ಈಗ ಮಾನ್ಯ DK ಶಿವಕುಮಾರ್ ಅವರ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಸಹ ಇದನ್ನು ಕಟ್ತಾ ಇದ್ವಿ. ಇದನ್ನು ಕಟ್ಟಿ ಎಲ್ಲ ಅದಾದಮೇಲೆ
ನಾವು 3 ಜನ ಸ್ವಾಮಿಗಳು ಸಿದ್ಧಲಿಂಗೇಶ್ವರ ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಸೇರಿದಂತೆ ಇನ್ನೂ ಅನೇಕ ರೀತಿಯ ಪ್ರಸಾದ ವ್ಯವಸ್ಥೆಯನ್ನ ಸ್ವಯಂ ಪ್ರೇರಿತ ಭಕ್ತಾದಿಗಳೇ ತಯಾರು ಮಾಡಿ ಭಕ್ತಾದಿಗಳಿಗೆ ವಿತರಣೆ ಮಾಡಿದರು. ಇನ್ನು ಚಿನ್ನಹಳ್ಳಿ ಗ್ರಾಮದ ಜಗದೀಶ್ ಕುಟುಂಬದ ವತಿಯಿಂದ ಪ್ರತಿ ವರ್ಷವೂ ಬರುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ನೆರವೇರಿಸುತ್ತಾ ಬಂದಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣನವರು ಈ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಪರಮ ಭಕ್ತರು. ಪ್ರತಿ ವರ್ಷವೂ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಇಂದು ಕೂಡ ಅವರ ಧರ್ಮಪತ್ನಿ ಶ್ರೀ ಸ್ವಾಮಿಯ ದರ್ಶನ ಪಡೆದರು. ರಾಜಕೀಯ ವ್ಯಕ್ತಿಗಳು, ಗಣ್ಯರು, ಮುಖಂಡರು ದೇವರ ದರ್ಶನ ಪಡೆದರು. ಕಡು ಬಡವನಿಂದ ಸಿರಿವಂತರವರೆಗೆ ಈ ಸ್ವಾಮಿಗೆ ಭಕ್ತಾದಿಗಳಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು. ಶ್ರೀ ಹೊಳೆನಂಜುಂಡೇಶ್ವರ ಪಾದ ಈ ಕ್ಷೇತ್ರ 1922-23 ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವಂಥ ಶಿವದೇವಾಲಯ. ಇದು ನಮ್ಮ ಮುತ್ತಾತರಾದಂಥ ಪುತ್ರರಾದರೂ ಪ್ರತಿಷ್ಠಾಪನೆ ಮಾಡೋದು. ಹಿಂದೆ ಅವರು ಕಾಶಿಯಾತ್ರೆ ಮಾಡಿ ಸುಮಾರು 18 ಸಲ ಕಾಶಿಯಾತ್ರೆ ಮಾಡಿ ಅವರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಅವರಿಬ್ಬರು ಅಂಗವಿಕಲರಾಗಿರ್ತಾರೆ. ಅವರು ಬೋನ್ ಬೆನ್ನಿಗೆ ಅವರು ಕುಂಟುಕಾಲಿರುತ್ತೆ. ಸಂಸಾರದಲ್ಲಿ ಬಡತನ, ಹಾಗಾಗಿ ಬೇಜಾರಾಗಿ ಸಂಸಾರ ಬೇಡ ಅಂತ ಮಕ್ಕಳನ್ನ ಬಿಟ್ಟು ಕಾಶಿಯಾತ್ರೆ ಮಾಡುತ್ತಾ ಇರ್ತಾರೆ. ಕಾಶಿಯಾತ್ರೆ ಮಾಡ್ಬೇಕಾದ್ರೆ ಅವ್ರಿಗೊಬ್ಬರು ಗುರುಗಳು ದರ್ಶನ ಕೊಟ್ಟು ವಿಚಾರ ಕೇಳಿದಾಗ ನನ್ನ ಕಷ್ಟ ಎಲ್ಲ ಹೇಳ್ಕೊತಾರೆ. ಆ ಕಷ್ಟ ಎಲ್ಲ ಹೇಳ್ಕೊಂಡ, ಇಲ್ಲಪ್ಪ ನಿನ್ನ ದೈವ ಸಂಪೂರ್ಣ ನಿನ್ನ ಶಕ್ತಿ ಇದೆ, ನೀನು ಕಡೆ ಕಾಶಿ ಆಗುತ್ತೆ, ನಾನು ಕಾಶಿಯಿಂದ ಬರ್ತಾ ಇದ್ದೀನಿ, ನಿಮಗೂ ಕೊಡ್ತೀನಿ, ತಗೊಂಡೋಗಿ ಇದನ್ನು ನೀನಿರೋ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡು. ನೀನಿರೋ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ಒಂದು ಮಳೆ ಹರಿತಾ ಇದೆ, ಅದು ಗರುಡಾಚಲ ನದಿಯಿಂದ ಇದೆ, ಅದರ ಬಲಭಾಗದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡು, ನೀನು ನುಡಿದಂತೆ ನಡೆಯುತ್ತೆ. ಇಲ್ಲಿ ಬರಭಕ್ತಾದಿಗಳಿಗೆ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಭಸ್ಮನೆ ದಿವ್ಯೌಷಧ ಆಗುತ್ತೆ ಅಂತೇಳಿ ಒಂದು ವಾಗ್ದಾನ ಮಾಡಿಕೊಂಡು ಅವ್ರಿಗೆ ಕಳಿಸ್ತಾರೆ. ಆದರೆ ಅದರಲ್ಲಿ ಕೆಲವು ವಿಚಾರಗಳನ್ನ ಜನಗಳಿಗೆ ತಿಳಿಸ್ಬೇಕು, ಕೆಲವು ವಿಚಾರಗಳನ್ನ ತಿಳಿಸ್ಬಾರ್ದು ಅನ್ನೋ ಒಂದು ವಾಗ್ದಾನ ಇರುತ್ತೆ ಅವರಿಬ್ಬರಲ್ಲಿ. ಅದರಂತೆ ವಾಪಸ್ ಬಂದು ಇಲ್ಲಿ ಇದೇ ಊರಲ್ಲಿ ಇದ್ಕೊಂಡು ಈ ಹೊಳೆಯಲ್ಲಿ ಪಕ್ಕ ಇದೆ, ದೇವಸ್ಥಾನ ಪಕ್ಕನೇ ಹೊಳೆ. ಆ ಹೊಳೆಯಲ್ಲಿ ಸತತವಾಗಿ 6 ತಿಂಗಳು ಅವ್ರು ಹುಡುಕಿದ ಮೇಲೆ ಅವ್ರಿಗೆ ಒಂದೊಂದು ಜಾಗ ಗೋಚರವಾಗುತ್ತೆ. ಅಂದರೆ ಸಪ್ತಮಾತೃ, ಕೆಲವು ಸಪ್ತಮ ಋಷಿಗಳು, ಒಂದು ಗುಪ್ತ ಸಂಗಮ ಅಂತೇಳಿ 3 ಗೋಚರ ಆದಮೇಲೆ ಬಲಭಾಗದಲ್ಲಿ ಮಾಡಬೇಕು ಅನ್ನೋದೊಂದು ಪ್ರೇರಣೆ ಆಗುತ್ತೆ. ಹಾಗಾಗಿ ಇದು ರೈತರ ಜಮೀನಾಗಿರುತ್ತೆ ಅವತ್ತಿನ ಕಾಲದಲ್ಲಿ. ಆ ರೈತರು ಕೇಳಿದಾಗ ಅವರು ಏನೇ ಆಗಿ ಕಾಡಲ್ಲಿ ದೇವಸ್ಥಾನ ಮಾಡ್ತೀಯಾ, ಹಿಂಗೆಲ್ಲ ಬಂದಿಲ್ಲ, ಹೋಗುವಾಗ ಏನು ಬೇಡ ಅಂತ ಹೇಳಿ ಕಳಿಸ್ತಾರೆ. ಆಯ್ತಪ್ಪ ಭಗವಂತ ಇಟ್ಟಂಗಾಗಲಿ ಅಂತ ವಾಪಸ್ ಬಂದಾಗ ಒಂದೇ ವಾರಕ್ಕೆ ರೈತ ಹೋಗಿ, ಸ್ವಾಮಿ ನನ್ನ ಕನಸಲ್ಲಿ ಬಂದು ಹೇಳ್ದಂಗಾಯ್ತು, ನಾನು ನಿಮಗೆ ಜಮೀನು ಇಲ್ಲಿ ದಾನ ಕೊಟ್ಟು ಪ್ರಯಾಣ ಮಾಡಿಕೊಡ್ತೀನಿ, ಬನ್ನಿ ಸ್ವಾಮಿ ದೇವಸ್ಥಾನ ಕಟ್ಟೋ ಅಂತೇಳಿ ಕಾಲು ಹಿಡ್ಕೊಂಡು ಕರ್ಕೊಂಡ್ಬಂದು ದೇವಸ್ಥಾನ ಕಟ್ಟೋದಕ್ಕೆ ಇದು ಮಾಡ್ತಾರೆ. ಅವತ್ತಿನ ಈಗ 102 ವರ್ಷ ಹಿಂದೆಯೇ ಈ ಜಮೀನನ್ನು ಅವ್ರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ. ಅದರಂತೆ ಅವರು ಅವಾಗ ಸಹಕಾರ ಕೊಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆಗ ಅವರು 22-23 ಇಸ್ವಿಯಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಶ್ರೀ ಹೊಳೆನಂಜುಂಡೇಶ್ವರ ಅಂತ ಹೆಸರಿಡ್ತಾರೆ. ಇಲ್ಲಿ ಬರಭಕ್ತಾದಿಗಳಿಗೆ ಹಿಂದೆಯೇ ದಾಸೋಹ, ರಥೋತ್ಸವ ಎಲ್ಲ ನಡೀತಾ ಇತ್ತು. ತದನಂತರ ಅವರ ಒಬ್ಬರ ಮಗನನ್ನು ಪಟ್ಟ ಕಟ್ಟಿ ಸ್ವಾಮೀಜಿ ಮಾಡಿ ಮಠ ಮಾಡಿ ಇಲ್ಲಿ ದಾಸೋಹ ರಥೋತ್ಸವ ನಡೆಸ್ಕೊಂಡು ಬರ್ತಿದ್ರು. ಕಾಲಾನಂತರ ನಡೀಲಿಕ್ಕೆ ಎಲ್ಲ ಬಿಟ್ಟಿದ್ರು. ತದನಂತರ ಅವರ ಶಿವೈಕ್ಯರ ಆದಮೇಲೆ ಅವ್ರ ಚಿಕ್ಕ ಮಗ ವಿಷ್ಣು ದೇವರು ಅಂತೇಳಿ, ದೊಡ್ಡ ಮಗ ವೀರಪ್ಪ ದೇವರು ಅಂತೇಳಿ ನಡೆಸ್ಕೊಂಡು ಬರ್ತಿದ್ರು. ಅಣ್ಣ ತಮ್ಮಂದಿರು ನಡೆಸ್ಕೊಂಡು ಬರ್ತಾಯಿದ್ರು. ಸ್ವಾಮೀಜಿ ಆಗಿರೋ ವಿಷ್ಣು ದೇವರು ಪೂರ್ತಿ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾಯಿದ್ರು. ಅವಾಗ ಭಕ್ತಾದಿಗಳು ಸಾಧಾರಣ ಇದ್ದರು. ದಿನೇ ದಿನೇ ಸೋಮವಾರ ಬರ್ತಾಯಿದ್ರು, ಪ್ರತಿ ಸೋಮವಾರ ಭಕ್ತಾದಿಗಳು ಬರ್ತಾಯಿದ್ರು. ಇತ್ತೀಚಿನ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ಭಕ್ತಾದಿಗಳಿಗೆ ಬರ್ತಾ ಇದ್ದಾರೆ. ಅದರಂತೆ ಭಕ್ತಾದಿಗಳು ಅವ್ರ ಅರ್ಕೆ ಏನಪ್ಪ ಅಂದರೆ ಕಿವಿ ಸೋರೋದು, ಕಿವಿ ನೋವು, ಗಂಟು, ಕಾಲುಗಳು ತೊಂದರೆ, ಕೈ ತೊಂದರೆ, ಶರೀರದ ಅಂಗಾಂಗದಲ್ಲಿ ಯಾವ ವಾತಾವರಣ ನೋಡಿ ಭಾಳ ಖುಷಿ ಆಗ್ತಿದೆ. ಎಲ್ಲ ಭಕ್ತಾದಿಗಳು ನಮ್ಮ ಹೊಳೆನಂಜುಂಡೇಶ್ವರ ದೇವಸ್ಥಾನಕ್ಕೆ ಸೇರಿ ಎಲ್ಲರೂ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ತಾವೆಲ್ಲರೂ ಒಳ್ಳೆಯ ಸದ್ಬುದ್ಧಿಯಿಂದ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಿದೆ. ಹಾಗೆ ಇವತ್ತು ನನ್ನ ಪತಿಯವರಾದ ಸೋಮಣ್ಣವ್ರು ಬರಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ನನಗೆ ಇಲ್ಲಿ ಬರೋಕ್ಕೆ ಅವಕಾಶ ಸಿಕ್ತು. ಈ ದೇವರ ದರ್ಶನ ಮಾಡಲಿಕ್ಕೆ ಮತ್ತು ತಮ್ಮೆಲ್ಲರನ್ನ ಒಂದು ಚೆನ್ನಾಗಿ ಮಾತಾಡಿಕೊಂಡು ಒಂದು ಖುಷಿ ಆಯಿತು ನನಗೆಲ್ಲರನ್ನೂ ಮಾತಾಡಿಸಿ. ಹೋದ ವರ್ಷ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಬಂದು ಇಲ್ಲಿ ದೇವ್ರನ್ನ ಆಶೀರ್ವಾದ ಕೇಳ್ಕೊಂಡೋಗಿರೋ ಆ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಒಂದು ಭಕ್ತಾದಿಗಳ ಆಶೀರ್ವಾದದಿಂದ ಸೋಮಣ್ಣವರು ಜಯಬೇರಿ ಬಾರಿಸಿ MP ಆಗಿ ಹಾಗೆ ನಿಮ್ಮೆಲ್ಲರ ಒಂದು ಇದರಲ್ಲಿ ಒಂದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಮೋದಿ ಅವರ ಗೌರ್ಮೆಂಟಲ್ಲಿ ಅವರು ಮಿನಿಸ್ಟರ್ ಆಗಿರೋದು ಭಾಳ ಒಂದು ಸಂತೋಷಕರವಾದ ವಿಷಯ.
ನಮಗೆಲ್ಲ ಗೊತ್ತೇ ಇದೆ ಮೋದಿ ಅವರು ಇವತ್ತು ಯಾವ ರೀತಿ ಜನಪರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲರಿಗೂ ಒಂದು ಕೃಷಿ ಇರ್ಬೋದು, ತಾಂತ್ರಿಕ ವರ್ಗದಲ್ಲಿರ್ಬೋದು, ಎಲ್ಲದರಲ್ಲೂ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಒಂದು 45 ದಿವಸ ನಿಮ್ಗೆ ಗೊತ್ತಿದೆ, ಇವತ್ತಿಗೆ ಫೆಬ್ರವರಿ 26ಕ್ಕೆ ಮುಗೀತಿದೆ ಮಹಾಕುಂಭಮೇಳ. ಆ ಮೇಳದಲ್ಲಿ ಒಂದು 45ರಿಂದ 50 ಕೋಟಿ ಜನ ಭಾಗವಹಿಸಿದ್ದಾರೆ. ಆ ತ್ರಿವೇಣಿ ಸಂಘದಲ್ಲಿ ಮಿಂದು ಎಲ್ಲ ಪಾವನರಾಗಿದ್ದಾರೆ. ಯಾರೇನಾದರೂ ಹೇಳ್ಬೋದು, ಆದರೆ ತಾಯಿ ಜಮುನಾ, ಗಂಗಾ ಹಾಗೆ ಸರಸ್ವತಿ ಉಗಮ ಸ್ಥಾನದಲ್ಲಿ ಹೋಗಿ ಮಿಂದು ಬಂದಿರೋದು ಒಂದು ತುಂಬ 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 ಅದೃಷ್ಟಕರವಾದ ಒಂದು ವಿಷಯ. ಹಾಗೆ ಎಲ್ಲರಿಗೂ ಒಂದು ಈ ಮಹಾಶಿವರಾತ್ರಿ ಹಬ್ಬದ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಲಿಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡ್ಲಿ ಅಂತ ನನ್ನ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಲ್ಲಿ ಬರ್ಮಾಡ್ಕೊಂಡು ಒಂದು ದೇವರ ಆಶೀರ್ವಾದ ತೊಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೋಳಾಲ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆ ಮಾಡಲಾಗಿತ್ತು. ಶಿರಾ ತಾಲೂಕಿನ ತಾವರೆಕೆರೆ ಹೋಬಳಿ ಜಿ ರಂಗನಮೇಗಳ ತಾಂಡಾ ಗ್ರಾಮದಲ್ಲಿ ಶ್ರೀ ತುಳಜಾಭವಾನಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಸಾಗರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೀಟ್ಯಾ ನಾಯ್ಕ್, ಪುರುಷೋತ್ತಮ್, ರಘು, ನಾರಾಯಣ್ ನಾಯ್ಕ, ಗುಂಡ ನಾಯ್ಕ, ವೀರನಾಥ್, ಶಿವನಾಯ್ಕ, ಭೀಮಾ ನಾಯ್ಕ, ಅಭಿಲಾಷ್, ವಸಂತ್ ನಾಯ್ಕ, ರವಿ ನಾಯ್ಕ, ಆನಂದ್ ನಾಯ್ಕ, ಜಗನ್ನಾಥ್ ಮುಂತಾದ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಚೀರಂಗನಹಳ್ಳಿಯ ಎಲ್ಲ ಆತ್ಮೀಯ ಗ್ರಾಮಸ್ಥರೇ, ಉಪಸ್ಥಿತರಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ಸದ್ಭಕ್ತರೇ, ಗ್ರಾಮದ ಎಲ್ಲ ಮುಖಂಡರೇ, ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರುಗಳೇ, ನಿಜಕ್ಕೂ ಕೂಡ ಭಾಳ ಒಂದು ಸಂತೋಷ, ಭಾಳ ಒಂದು ಹೆಮ್ಮೆ ಆಗುತ್ತೆ. ಈ ದಿನ ತಾವೆಲ್ಲರೂ ಕೂಡ ಒಂದು ಒಗ್ಗೂಡಿ ಒಮ್ಮತದಿಂದನ ತುಳಜಾಭವಾನಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಜೊತೆಯಲ್ಲಿ ಒಂದು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ವಿಚಾರ. ನಾವೆಲ್ಲರೂ ಕೂಡ ತುಳಜಾಭವಾನಿ ಅಂದ ಕೂಡಲೇ ನಮ್ಮೆಲ್ಲರ ಒಂದು ಮನದಾಳದಲ್ಲಿ ಗೋಚರವಾಗ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸ. ಏಕೆಂತ ಹೇಳಿದ್ರೆ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ಬಹಳಷ್ಟು ಒಂದು ಪಾರಂಪರಿಕವಾಗಿ ಐತಿಹಾಸಿಕ ಕಾಲದಲ್ಲಿ ಬಹಳಷ್ಟು ರಾಜ ಮಹಾರಾಜರಿಗೆ ಮನೆದೇವರು ತುಳಜಾಭವಾನಿ. ಅದೇ ರೀತಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ದೇಶದಾದ್ಯಂತ ಹೊಂದಿರತಕ್ಕಂತಹ ಅಧಿದೇವತೆ ಮಹಾದೇವತೆ ತುಳಜಾಭವಾನಿ. ತುಳಜಾ ಅಂತಕ್ಕಂತಹದ್ದು ಪ್ರಾಚೀನವಾಗಿ ತ್ವರಿತವಾಗಿ ನಮಗೆ ಏನೇ ಸಂಕಷ್ಟ ಇದ್ದರೂ ಸಹಿತ ತ್ವರಿತವಾಗಿ ಅದನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಉಳಿತಕ್ಕಂಥ ಮಹಾದೇವತೆ ತುಳಜಾ. ಭವಾನಿ ತಮ್ಮೆಲ್ಲರಿಗೂ ತಿಳಿದಂತೆ ಶಂಕರ ಶಿವನಿಗೆ ಭವಾನಿ ಅಂತಕ್ಕಂಥದ್ದು. ಭಾವ ಅಂತ ಹೇಳಿದ್ರೆ ಒಂದು ಅಸ್ತಿತ್ವದ ಒಂದು ರಕ್ಷಣೆ ಮಾಡತಕ್ಕಂತಹ ಒಂದು ಮಹಾಸ್ವರೂಪ ಶಿವನಿಗೆ ಭವಾನಿ ಅಂತಕ್ಕಂಥದ್ದು ಈ ಒಂದು ಅಸ್ತಿತ್ವಕ್ಕೆ ಸ್ತ್ರೀ ಶಕ್ತಿಯನ್ನು ಕೊಡ್ತಕ್ಕಂತಹ ಮಹಾನ್ ಪುರುಷ ಶಿವ. ಅದರಿಂದ ತುಳಜಾ ಭವಾನಿ ಅಂದ್ರೆ ಪಾರ್ವತಿಯ ಒಂದು ಅವತಾರ, ಪಾರ್ವತಿಯ ಒಂದು ಸ್ವರೂಪಿಣಿ ತುಳಜಾ ಭವಾನಿಯನ್ನು ತಾವೆಲ್ಲರೂ ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಒಂದು ಐತಿಹಾಸಿಕ ಪಾರಂಪರ್ಯ ಧಾರ್ಮಿಕ ಒಂದು ಮೆರುಗಿಗೆ ಇವತ್ತು ಇನ್ನೂ ಹೆಚ್ಚು ಶಕ್ತಿಯನ್ನು ತಾವೆಲ್ಲರೂ ಕೂಡ ನಮ್ಮ ಆತ್ಮೀಯ ಗ್ರಾಮಸ್ಥರೆಲ್ಲರೂ ಕೂಡ ಕೊಟ್ಟಿರ್ತೀವಿ. ನಾನು ಕೂಡ ಈ ಒಂದು ಪತ್ರಿಕೆ ನೋಡಿರಲಿಲ್ಲ, ಈ ಕಾರ್ನಲ್ಲಿ ಹತ್ತತ್ರ ಬರ್ತಾ ನೋಡಿದೆ ತುಳಜಾ ಭವಾನಿ ಅಂತ ಕೂಡಲೇ ನಾವೆಲ್ಲರಿಗೂ ಕೂಡ, ಯಾಕಂತ ಹೇಳಿದ್ರೆ ಒಂದು ಐತಿಹಾಸಿಕ ಕಥೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಔರಂಗಜೇಬನ ಒಂದು ದಾಳಿಯ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿಕೊಂಡಾಗ ತುಳಜಾ ಭವಾನಿ ಪ್ರತ್ಯಕ್ಷವಾಗಿ ಶಿವನಿಗೆ ಭವಾನಿ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು. ಭವಾನಿ ಖಡ್ಗವನ್ನು ಅಧರ್ಮದ ಒಂದು ಅಧರ್ಮ ಧ್ವಂಸ ಮಾಡಬೇಕು, ಈ ಜಗತ್ತಿನಲ್ಲಿ ಧರ್ಮವನ್ನು ಎತ್ತಿಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ತುಳಜಾ ಭವಾನಿ ಶಿವಾಜಿಗೆ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಭವಾನಿ ಖಡ್ಗ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗಲೂ ಕೂಡ ಮಹಾರಾಷ್ಟ್ರದ ಸತಾರದಲ್ಲಿ
ಒಂದು ಅದು ಖಡ್ಗವನ್ನು ತಾವೆಲ್ಲರೂ ಕೂಡ ನೋಡ್ಬೋದು. ಅದರಿಂದ ಬಹಳ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಮುಂದಾಗಿದ್ದೀರಿ. ತಾಯಿ ಎಲ್ಲರಿಗೂ ಕೂಡ ಹೆಸರು ಹೇಳಿದಂಗೆ ತುಳಜಾ ತ್ವರಿತವಾಗಿ ತಮ್ಮ ಸಮಸ್ಯೆಗಳನ್ನು ಒಳ್ಳೆಯದ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಈ ಒಂದು ಗ್ರಾಮಕ್ಕೆ ಅಲ್ಲದಲ್ಲೇ ಈ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳಿಗೆ ಸನ್ಮಂಗಳವನ್ನು ತಾಯಿ ಉಂಟು ಮಾಡಲಿ ಅಂತಕ್ಕಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಒಂದು ಆವರಣ ಆಗಬೇಕು, ದೇವಸ್ಥಾನ ಸುತ್ತ ಇನ್ನು ಬಣ್ಣ ಆಗ್ಬೇಕು, ಬಣ್ಣದ ಕಾರ್ಯ ಕೂಡ ಆಗ್ಬೇಕಾಗಿದೆ. ನಮ್ದೆಲ್ಲ ಸಹಕಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿ ಈ ದೇವಸ್ಥಾನದ ಒಂದು ಮಹತ್ವವನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ತಮ್ಮೆಲ್ಲರಿಂದ ಕೂಡ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವಂದಿಸುತ್ತ ಮಾತು ವಿರಾಮ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಿನ್ನೆಲೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ಐತಿಹಾಸಿಕ ಪ್ರಸಿದ್ಧ ಚೇಳರ ಕಾಲದ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. 900 ವರ್ಷದ ಪುರಾತನ ಇತಿಹಾಸ ಹೊಂದಿರುವ ಶಿವನ ದೇಗುಲದಲ್ಲಿ ಬೆಳಕಿನಿಂದಲೇ ಶಿವನಿಗೆ ಏಕಾದಶ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಸಲ್ಲಿಸಲಾಯಿತು. ಮಹಾಶಿವರಾತ್ರಿ ಹಿನ್ನೆಲೆ ಐತಿಹಾಸಿಕ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಿವನಿಗಾಗಿ ಕೈಯಲ್ಲಿ ಎಳನೀರು, ಬಿಲ್ವಪತ್ರೆ ಹಿಡಿದು ಭಕ್ತರು ಆಗಮಿಸಿದರು. ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಶಿವನನ್ನು ಕಂಡು ಭಕ್ತರು ಕಣ್ತುಂಬಿಕೊಂಡರು. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಎಲ್ರಿಗೂ ನಮಸ್ಕಾರ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ನಲ್ಲಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ರುದ್ರಾಭಿಷೇಕಗಳು ಹಾಗೂ ಬಿಲ್ವಾರ್ಚನೆ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇವತ್ತೆಲ್ಲರೂ ಕೂಡ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ಸಂಜೆ ಆದಾಗೆ ಸಾಕಷ್ಟು ಜನ ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಉಪವಾಸ ಇದ್ದಂತಹ ಭಕ್ತಾದಿಗಳು ರಾತ್ರಿ ಇಲ್ಲಿ ಜಾಗರಣೆ ವ್ಯವಸ್ಥೆ ಇರ್ತದೆ, ಎಲ್ಲರೂ ಕೂಡ ಜಾಗರಣೆಯನ್ನು ಮಾಡ್ತಾರೆ. ಈಗ ಸಂಜೆಯಿಂದ ಚಿಕ್ಕ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ನಂತರ ಭಜನಾ ಕಾರ್ಯಕ್ರಮ, ವಿವಿಧ ಭಜನಾ ತಂಡಗಳು, ಹುಳಿಯಾರ್ನ ಇರತಕ್ಕಂಥ ವಿವಿಧ ಭಜನಾ ತಂಡಗಳು ಎಲ್ಲವೂ ಕೂಡ ಬಂದು ಇಲ್ಲಿ ಭಜನೆಯನ್ನು ಮಾಡ್ತಾರೆ. ಅದಾದ ನಂತರ ಏಕಾದಶ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆಯನ್ನು ಶ್ರೀ ಮಲ್ಲೇಶ್ವರ ಸ್ವಾಮಿಯವರಿಗೆ ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಅಷ್ಟೋತ್ತರ ಎಲ್ಲ ಇರುತ್ತದೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಭಕ್ತ ಮಹಾಶಯರು ಬಂದು ಸ್ವಾಮಿಯವರ ದರ್ಶನವನ್ನು ಮಾಡಿ ಈ ಮಹಾಶಿವರಾತ್ರಿ ತಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ತಿರುವನ್ನು ತರಲಿ ಅಂತ ನಾವು ಆಶಿಸ್ತೇವೆ. ನಿತ್ಯ ಹಲವಾರು ರಸ್ತೆ ಅಪಘಾತಗಳ ಮೂಲಕ ಬಲಿ ಪಡೆಯುತ್ತಿರುವ ಶಿರಾ ತಾಲೂಕಿನ ಅಮರಾಪುರ ಯಮಸ್ವರೂಪಿ ರಸ್ತೆಯನ್ನ ಶೀಘ್ರದಲ್ಲಿ ದುರಸ್ತಿ ಮಾಡಿ ಸರಿಪಡಿಸುವಂತೆ ಆಗ್ರಹಿಸಿ ತೊಗರುಗುಂಟೆ ಗೇಟ್ನಲ್ಲಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ನಿನ್ನೆ ತಡರಾತ್ರಿ ಶಿರಾ ತಾಲೂಕಿನ ಲಿಂಗದಹಳ್ಳಿ ಗೇಟ್ ಬಳಿ ತೊಗರುಗುಂಟೆ ಗ್ರಾಮದ ಮೋಹನ್ ಎಂಬ ಯುವಕ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ರಸ್ತೆ ಸರಿಪಡಿಸುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ತೊಗರುಗುಂಟೆ ಅಕ್ಕಪಕ್ಕದ ನೂರಾರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಹಿಂದೆ ಶಿರಾ ತಾಲೂಕು ಅಮರಾಪುರ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆಯಲ್ಲಿ ಸುಮಾರು ಬಾರಿ ಅಪಘಾತಗಳಾಗಿ ಪ್ರಾಣಹಾನಿ ಕೂಡ ಆಗಿದ್ದರೂ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ, ರಸ್ತೆ ಸರಿಪಡಿಸಿಲ್ಲವೆಂದು ಆಕ್ರೋಶ ಹೊರಹಾಕಿದರು. ರಾತ್ರಿ ಆಗಿರೋ ಘಟನೆ ಅದೆಲ್ಲದಕ್ಕೂ ಕಾರಣ ನಮ್ಮ ಹುಡುಗ ಮೋಹನ್ ಅಂತ, ನಮ್ಮ ಅಣ್ಣನ ಮಗ.
ಡೆತ್ ಆಗಿದ್ದಾನೆ ಆಕ್ಸಿಡೆಂಟ್ ಆಗಿ. ಅದು ಕಾರಣ ಏನು ಗೊತ್ತಾ, ಈ ರೋಡಲ್ಲಿ ಇರೋ ಗುಂಡಿಗಳದೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಇಂದ ಅವ್ನ ಒಬ್ಬಂದೇ ಅಲ್ಲ, ಸುಮಾರು ಜನ ಸತ್ತೋಗಿದ್ದಾರೆ. ನಮ್ಮ ಮೋಹನ್ ಕುಮಾರ್ ಒಬ್ಬ ಸತ್ತೋಗಿದ್ದಾರೆ, ಫ್ರಾಕ್ಚರ್ ಆಗಿದ್ದಾರೆ. ನಮ್ಮ ಹುಡುಗ ಸತ್ತೋಗಿದ್ದಾನೆ. ನಮ್ಗೆ ಭಾರಿ ಗೋಳಾಗ್ತೈತೆ. ಇನ್ನು ಅಣ್ಣ ಮದುವೆ ಆಗಿಲ್ಲ ಕಣ ಅವನಿಗೆ. ಅಂತ ಒಳ್ಳೆ ಹುಡುಗ, ಒಬ್ಬರ ಹತ್ರ ಒಂದು ಮಾತಾಡ್ತಿರ್ಲಿಲ್ಲ ಅಣ್ಣ. ಅಂತ ಒಳ್ಳೆ ಹುಡುಗ ಇವತ್ತು ಆ ಗುಂಡಿ ತಪ್ಸಕ್ ಹೋಗಿ ಇನ್ನೊಬ್ಬ ಬಂದು ಅವ್ನಿಗೆ ಡ್ಯಾಶ್ ಮಾಡ್ಬಿಟ್ಟು ಅವ್ನು ಸತ್ತೋಗ್ಬಿಟ್ಟ. ಜೀವನ ಮಾಡ್ತಾ ಇರೋದು ಮನೆಗೆ ಅವನೇ ಆಧಾರ ಸ್ತಂಭ ಆಗಿದೆ. ಕೂಲೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದ ಅಂತ ಇವತ್ತು ಸತ್ತಾಗಿದ್ದಾನೆ. ಇವತ್ತು ಕಾರಣ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೆ. ಸರ್ಕಾರ ಏನಾದ್ರು ಮಾಡಿ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಇದು ಬರಬೇಕು. PWA ಅವ್ರಿಗೆ ಅನುದಾನ ಕೊಡಬೇಕು. ಈ ರೋಡ್ ಕೊಡಬೇಕು. ಈ ರೋಡ್ ಕಾಂಟ್ರಾಕ್ಟ್ ಪ್ಯಾಚ್ ವರ್ಕರ್ ಮಾಡ್ತಿದ್ರಲ್ಲ ಅವರು ಇವರಿಗೆ ಪ್ರತಿಯೊಬ್ಬರು ಅನುದಾನ ಕೊಡಬೇಕು. ಅವ್ರಿಗೆ ಕೊಡಬೇಕು, ಎಲ್ಲರೂ ಮಾಡ್ಕೊಡ್ಬೇಕು. ಇವತ್ತು ತುಂಬಾ ಕಷ್ಟ ಆಗಿದ್ದಾರೆ. ಫಿಲ್ಟರ್ ನೀರು ಬಿಟ್ಕೊಂಡು 5 ರೂಪಾಯಿ ಜೀವನ ಮಾಡ್ತಿದ್ದಂತ ವ್ಯಕ್ತಿಗಳು ಅವರು. 2,000 ರೂಪಾಯಿ ಸಂಬಳ ಸರ್ ಅವ್ರ ಅಪ್ಪಗೆ. 2,000 ಸಂಬಳ ಸರ್. ಈ ರೋಡ್ ಮಾಡಿರೋನು ಯಾವ್ದು ಏನ್ ಮಾಡ್ತಾ ಇದ್ದೆ, ಪ್ಯಾಚ್ ವರ್ಕ್ ಮಾಡ್ತಿದ್ದಲ್ಲ, ಅವ್ರೆಲ್ಲರೂ ಬರ್ಬೇಕು. ಅವ್ರೆಲ್ಲರೂ ಅನುದಾನ ಯಾರು ಇನ್ನು ಈ ಪ್ರತಿಭಟನೆಯಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ TD ಮಲ್ಲೇಶ್, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ TD ನರಸಿಂಹಮೂರ್ತಿ, ಬಂದಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ತಿಮ್ಮೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಚಂದ್ರಕುಮಾರ್, TD ಕೃಷ್ಣ, ರಾಜು, ರಮೇಶ್, ಅಶೋಕ್ ಚಿಕ್ಕಣ್ಣ, ಅಪ್ರೋಜ್ ಸೇರಿದಂತೆ ನೂರಾರು ಜನ ಪಾಲ್ಗೊಂಡಿದ್ದರು. ಅಧಿಕಾರಿಗಳನ್ನ ಪ್ರತಿದಿನ ಭೇಟಿ ಮಾಡ್ತಲೇ ಇದ್ದೀವಿ. ಇವತ್ತು ಪ್ರಾರಂಭ ಮಾಡ್ತೀವಿ, ಆ ಕಡೆ ಮಾಡ್ತಾ ಇದ್ದೀವಿ, ಈ ಕಡೆ ಮಾಡ್ತಾ ಇದ್ದೀವಿ ಅಂತ ನಮಗೆ ವಿರೋಧ ಪಕ್ಷದ ಮುಖಂಡರುಗಳಿಗೆ ಸಬೂಬುಗಳನ್ನ ಹೇಳ್ಕೊಂಡು ಅಧಿಕಾರಿಗಳು ಬರ್ತಾ ಇದ್ದಾರೆ ಹೊರತು ಕಾರ್ಯಗತ ಮಾಡ್ತಾ ಇಲ್ಲ. ಇದರಲ್ಲಿ ಯಾವ ಹಸ್ತಕ್ಷೇಪ ಇಲ್ಲ. ನಾವು ಇವತ್ತು ಶಾಸಕರ ಹತ್ರ ಮಾತಾಡಿದ್ದು ಇದೆ. ನಾಳೆ ಆತನ ಮನೆಗೆ ಬಂದು ಸಾಂತ್ವನ ಹೇಳಿ ಅವ್ರಿಗೆ ಏನಾದರೂ ಪರಿಹಾರ ರೂಪದಲ್ಲಿ ಮಾಡೋಣ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರು ಏನಾದರೂ ನಾಳೆ ಬರೆದ ನಾಳೆಯಿಂದ ಇಲ್ಲಿ ಕೆಲಸ ಪ್ರಾರಂಭ ಆಗಲಿಲ್ಲ ಅಂದರೆ ನಿರಂತರವಾಗಿ ಇಲ್ಲಿ ಈ ರಸ್ತೆಯನ್ನು ಬಂದ್ ಮಾಡಿ ಇಡೀ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದ್ ಮಾಡೋಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ನನ್ನ ಹೆಸರು ರಮೇಶ್ AW ಮಾತಾಡೋದು. 10 ಕಿಲೋಮೀಟ್ರ್ ಸ್ಯಾಂಕ್ಷನ್ ಆಗಿರೋದು. ಇಲ್ಲಿ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಳ್ತಾ ರೀಚರ್ ಮಾಡೋದಕ್ಕೆ ಅಲ್ಲಿ ಮೆಟೀರಿಯಲ್ ಸ್ಟಾಕ್ ಆಗ್ಬಿಟ್ಟಿತ್ತಾಗಲೇ ಅಲ್ಲಿ ಆ ಕಡೆ ಬಾರ್ಡ್ರ್ ಹತ್ರ ಎಲ್ಲ ಸ್ಟಾಕ್ ಆಗಿತ್ತು. ಅದಕ್ಕೆ 3 ಕಿಲೋಮೀಟ್ರ್ ಆಗೋಯ್ತು. ಇವತ್ತು ಹಾಸ್ಪಾಟ್ ಮಾಡ್ತಾ ಇದ್ದಾರೆ, ನಿನ್ನಿಂದ ಮಾಡ್ತಾ ಇದ್ದಾರೆ. ಇನ್ನು 3 ದಿನದಲ್ಲಿ ಹಾಸ್ಪಿಟಲ್ ಮುಗಿದೋಗುತ್ತೆ. ಫುಲ್ ಶಿಫ್ಟ್ ಇಲ್ಲಿ ಮಾಡಿ ನೀವು ಒಂದು 3 ತಿಂಗಳಲ್ಲಿ ಕಂಪ್ಲೀಟ್ ಮುಗಿಸ್ಕೊಳ್ಳಿ, ರೀಚ್ ಮುಗಿಸ್ಕೊಡ್ದು. ಅವ್ರು ಆ್ಯಕ್ಚುಲಿ ಹೇಳಿದ್ರೆ ನಾನು 4 ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರು. ಈಗ 1 ತಿಂಗಳಲ್ಲಿ ಅಲ್ಲಿ 3 ಕಿಲೋಮೀಟ್ರ್ ಮುಗಿಸ್ತಾ ಇದ್ದಾರೆ. ಇನ್ನು 7 ಕಿಲೋಮೀಟ್ರ್ ನಾನು 3 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳು ಮುಗಿಸ್ಕೊಡ್ತೀನಿ ಸರ್. ಅಲ್ಲಿವರೆಗೂ ಪ್ರತ್ಯೇಕ ವ್ಯವಸ್ಥೆ ಆದರೂ ಮಾಡಬೇಕು ತಾನೇ. 3 ತಿಂಗಳು ಅಂದರೆ ಅಲ್ಲಿ ಅಲ್ಲ, ಈಗ ಕ್ಲಾರಿಫೈ ಮಾಡಿ ಈಗ ಶುರು ಮಾಡ್ಬಿಡ್ತಾ. ಈಗ ಕೆಲಸಗಳೇ ಮಾಡಿಲ್ವಲ್ಲ ಸರ್, ಆಗ್ತಾ ಇದೆ. ಇವತ್ತು ಹಬ್ಬ ಅಂದಿದ್ದು ಎಲ್ಲ ಡ್ರೈವರ್ಗಳೆಲ್ಲ ಸ್ವಲ್ಪ ನಾನು ನಿನ್ನೆ ರಾತ್ರಿ ಹಾಗಾಗಿ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೆಲಸ ಆಯ್ತು, ಶಿಫ್ಟ್ ಮಾಡ್ಲಿ. ಅಲ್ಲಿವರೆಗೂ ಇಲ್ಲಿನ ಅಕ್ಕಪಕ್ಕ ರೈತರುಗಳೆಲ್ಲ ರೇಷ್ಮೆ ಹುಳ ಇಟ್ಕೊಂಡಿದ್ದಾರೆ. ಒಂದು ದಿವಸ ಕೆಲಸ ಸೇತುವೆ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟು ನೀರು ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ರೋಗಗಳು. ಅಲ್ಲ, ಒಂದು. ಎರಡನೇದು, ನೀವು 3 ತಿಂಗಳು ಆಗ್ತೈತೆ ಎಂಬುದಾಗಿ ದೊಡ್ಡ ಏನ್ ಗುಂಡಿಗಳು ಇದಾವೆ ಅಪಘಾತ ಆಗ್ತಕ್ಕಂಥದ್ದು, ಆ ಗುಂಡಿಗಳನ್ನ ಅದನ್ನು ತಾವು ಮುಚ್ಚಿಸ್ಬೇಕು. ಮುಚ್ಚಿಸ್ತಾ ಇದ್ರೆ ಇನ್ನೂ ಪ್ರತಿದಿನ ಸಾವುಗಳು ಆಗೋದಕ್ಕೆ ಅನುಮಾನ ಇಲ್ಲ. ರಸ್ತೆ ಮಾಡ್ಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳು ಏನ್ ತಗೊಂಡಿದ್ದೀರಾ ನೀವು? ಫಾಲೋ ಮಾಡಿದ್ದೀರಾ ನೀವು? ಸಿಡಿ ಹತ್ರ ಎಲ್ಲ ಸರ್, ಈಗ ಬ್ರಿಡ್ಜ್ ಯಾವುದೇ ಮಾರ್ಗಸೂಚಿ ಹಾಕಿಲ್ಲ ಸರ್ ನೀವು? ಇಲ್ಲ ಸರ್, ಒಂದಿಲ್ಲ ಸರ್. ಈಗ 2 ಕಿಲೋಮೀಟರ್ ಒಂದು ಆ ಕಡೆ ಒಂದು ಈ ಕಡೆ ಒಂದು ರಸ್ತೆ ಕಾಮಗಾರಿ ಚಲಿಸಿ ಒಂದು ನಾಮಫಲಕನೂ ಕೂಡ ಇಲ್ಲ ಸರ್. ಇಡೀ ಮಾಧ್ಯಮದವರಿದ್ದಾರೆ. ಶಿರಾಯಿಂದ ನಾವು ಬಂದಿದ್ದೀವಿ, ಅಲ್ಲಿಂದ ಯಾವುದೇ ರೀತಿ ಮಾರ್ಗಸೂಚಿ ಇಲ್ಲ. ಗುಂಡಿಗಳು ಮುಚ್ಚಿಲ್ಲ, ಗುಂಡಿಗಳೆಲ್ಲ ಮಣ್ಣಾಕ್ಸಿದಿರ.
ಆ ಥರ ಇದೆ ನಿಮ್ದು ಏನು ಮಾರ್ಗಸೂಚಿ ಆ ಥರ ಇದೆಯಾ? ಗುಂಡಿಗಳಿಗೆ ಯಾರು ಮಣ್ಣು ಹಾಕ್ತಾರ ಸರ್? ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಎಡಬ್ಲ್ಯೂ ರಮೇಶ್, ಡಿವೈಎಸ್ಪಿ ಶೇಖರ್, ಸಿಪಿಐ ಮಂಜೇಗೌಡ, ಅಭಿಯಂತರ ಗೋವಿಂದರಾಜು ಪ್ರತಿಭಟನಾಕಾರರೊಂದಿಗೆ ಸಂಧಾನ ನಡೆಸಿ ಇನ್ನು 3 ದಿನಗಳಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ರಸ್ತೆ ತೆರವುಗೊಳಿಸಿದರು. ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಕುಟುಂಬಸ್ಥರು ಹಾಗೂ ಕಾರ್ಯಕರ್ತರೊಂದಿಗೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ತಾಯಿ ಹಾಗೂ ಕುಟುಂಬ ಸಮೇತ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು. ಜೊತೆಗೆ 10ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿ ಪುಣ್ಯ ಸ್ನಾನ ಮಾಡಿಸಿದರು. ಶಾಸಕ ಡಾಕ್ಟರ್ ರಂಗನಾಥ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯಾಗಿದ್ದು, ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ ಅಪಸ್ವರದ ನಡುವೆಯೂ ಕಾಂಗ್ರೆಸ್ ಶಾಸಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಅಸ್ಸಾಂನ ಮೆರಂಗಾಂವ್ ಜಿಲ್ಲೆಯಲ್ಲಿ ಮುಂಜಾನೆ 5ರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪನ ಕೇಂದ್ರ ತಿಳಿಸಿದೆ. ಅಷ್ಟೇ ಅಲ್ಲ, ರಾಜಧಾನಿ ಗುವಾಹಟಿ ಮತ್ತು ರಾಜ್ಯದ ಇತರೆ ಭಾಗಗಳಲ್ಲೂ ಕಂಪನದ ಅನುಭವವಾಗಿದೆ. ಭೂಕಂಪನವು ಭೂಮಿಯ 16 ಕಿಲೋಮೀಟರ್ ಆಳದಲ್ಲಿ ಆಗಿದ್ದು, ತಡರಾತ್ರಿ 2 ಗಂಟೆ 25 ನಿಮಿಷಕ್ಕೆ ಈ ಕಂಪನ ಸಂಭವಿಸಿದೆ ಎಂದು ಭೂಕಂಪನ ಮಾನಿಟರಿಂಗ್ ಏಜೆನ್ಸಿ ಮೂಲಗಳು ತಿಳಿಸಿವೆ. ಭೂಕಂಪನ ಚಟುವಟಿಕೆಯ ಕೇಂದ್ರ ಬಿಂದು ಮತ್ತು ಪ್ರಭಾವದ ಬಗ್ಗೆ ವಿವರಗಳು ತಕ್ಷಣವೇ ಸ್ಪಷ್ಟವಾಗಿಲ್ಲ. ರಿಕ್ಟರಿ ಮಾಪಕದಲ್ಲಿ 5ರ ತೀವ್ರತೆ ದಾಖಲಾಗಿದ್ದು, ಈ ಭೂಕಂಪನವು ಮಧ್ಯಮ ತೀವ್ರತೆಯ ಕಂಪನ ಎಂದು ಪರಿಗಣಿಸಲಾಗಿದೆ. ಭೂಮಿ ಕಂಪಿಸಿದ್ದರಿಂದ ಮನೆಯ ಒಳಾಂಗಣ ವಸ್ತುಗಳು ಅಲುಗಾಡಿರುವುದು ಕಂಡುಬಂದಿದೆ. ಈ ಭೂಕಂಪನ ದೊಡ್ಡ ಶಬ್ದ ಮತ್ತು ಸಣ್ಣ ಹಾನಿ ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.